ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತೀವಿ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಏನಾಗ್ತಿದೆ ಅಂದರೆ SSLC ವಾರ್ಷಿಕ ಪರೀಕ್ಷೆ 3ಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಏನು ಪರೀಕ್ಷೆನ ಕಟ್ಟಿದಿರಲ್ಲ, ಒಂದು ವಾರ್ಷಿಕ ಪರೀಕ್ಷೆ 2 ಮತ್ತು 1ನ್ನ ಬರೀದಕ್ಕಾಗದಿರುವಂಥ ಹಾಜರಾತಿ ಕೊರತೆ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಈಗ ಪರೀಕ್ಷೆನ ಬರೆದಿದ್ದೀವಿ ಫಲಿತಾಂಶ ಉತ್ತಮಪಡಿಸ್ಕೋಬೇಕು ಅನ್ನೋರು, ಅಥವಾ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 1, 2ರಲ್ಲಿ ಕೂಡ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು. ಈ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3 ಪಾಸ್ ಆಗೋದು ಹೇಗೆ ಅಂತ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಅಥವಾ ನಂತರದಲ್ಲಿ ಏನು ಓದಬೇಕು, ಕಾಪಿ ಮಾಡುತ್ತಾ ಅಂದರೆ ಕಾಪಿನ ಮಾಡಬಹುದು ಅಂತ ವಿದ್ಯಾರ್ಥಿಗಳು ಕೆಲವರು ಕೇಳ್ತಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಏನನ್ನ ಓದಬೇಕು ಅಂತಲೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಆಗಿರುತ್ತೆ. ನಂತರದಲ್ಲಿ ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಆ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತಂದ್ರೆ ಯಾವ ರೀತಿ ಸ್ಟಡಿ ಮಾಡಬೇಕನ್ನ ಸ್ಟಡಿ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾರೋದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳು ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಒಂದು ಪ್ರತ್ಯೇಕ ಸ್ಟೋರಿಗಳಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ರೀಲ್ಸ್ಗಳಾಗಿರ್ಬೋದು, ನಂತರದಲ್ಲಿ ಒಂದು ಪೋಸ್ಟ್ಗಳಾಗಿರ್ಬೋದು, ಅಧಿಕೃತ ಸುತ್ತೋಲೆ ಮಾಹಿತಿಗಳನ್ನು ಪ್ರಕಟಣೆ ಆಗಿರ್ಬೋದು. ನಿಮ್ಮ ತರ ಪ್ರಶ್ನೆ ಡೌಟ್ ಇರೋ ಕೂಡ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಬ್ಯಾಚಸ್ ಬರುತ್ತೆ, ಮತ್ತೆ ಅಲ್ಲಿ ಸಬ್ಸ್ಕ್ರಿಪ್ಷನ್ ಮೆಂಬರ್ಶಿಪ್ ಎಲ್ಲ ಓಪನ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅಂದರೆ ಒಂದು ನೀವು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಅಧಿಕೃತ ಮಾಹಿತಿಗಳು, ಪ್ರಕಟಣೆಗಳು, ಒಂದು ಬ್ರಾಡ್ಕಾಸ್ಟ್ ಲಿಂಕ್ ಎಲ್ಲ ಓಪನ್ ಆಗುತ್ತೆ. ಅದರ ಮುಖಾಂತರ ಹೆಚ್ಚಿಗೆ ಸೌಲಭ್ಯನ ಕೂಡ ಪಡ್ಕೋಬೋದಾಗಿರುತ್ತೆ. ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಕೂಡ ಹೆಚ್ಚುವರಿ ಗೈಡೆನ್ಸ್ ಅನ್ನು ಕೂಡ ನೀವು ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಸೊ ಇದೀಗ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ನಲ್ಲೂ ಕೂಡ ಜಾಯ್ನ್ ಆಪ್ಷನ್ ಇರುತ್ತೆ, ಅದರ ಒಂದು ಸೌಲಭ್ಯನ ಕೂಡ ನೀವು ಪಡ್ಕೋಬೋದಾಗಿರುತ್ತೆ, ಅಲ್ಲಿ ವೀಕ್ಷಣೆ ಕೂಡ ಮಾಡಬಹುದು ಅಂತ ಹೇಳ್ತಾ. ಸೊ ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ SSLC ಎಕ್ಸಾಮ್ 3 ಇವಾಗ ಫಲಿತಾಂಶವನ್ನು ಉತ್ತಮಪಡಿಸಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇರೋದಿಲ್ಲ, ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದು. ಮತ್ತೆ ಅಂತ ಯಾಕಂದ್ರೆ ಅವ್ರು ರಿಸಲ್ಟ್ ಬಂದಿರ್ತೀನಿ ಹೆಚ್ಚಿಗೆ ಬೇಕು ಅಂತ ಬರೀತಿರ್ತಾರೆ. ಬಟ್ ಇವಾಗ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ನ ಬರ್ದಿಲ್ಲ, ಆ ವಿದ್ಯಾರ್ಥಿಗಳು ಹಾಜರಾತಿ ಕೊರತೆಯಿಂದ ಬರ್ದಿಲ್ವಲ್ಲ, ಆ ವಿದ್ಯಾರ್ಥಿಗಳು ಪರೀಕ್ಷೆ ಕಟ್ಟೋರಿಗೆ, ಕಳೆದ ವರ್ಷಗಳಲ್ಲಿ ಉತ್ತೀರ್ಣರಾಗಿರೋರಿಗೆ, ನಂತರದಲ್ಲಿ ವಾರ್ಷಿಕ ಪರೀಕ್ಷೆ 2ರಲ್ಲಿ ಮತ್ತು 1ರಲ್ಲಿ ಬಂದು NC ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುವಂಥವ್ರಿಗೆ ಒಂದು ಪ್ರಶ್ನೆ ಇರುತ್ತೆ, ಹೌ ಟು ಪಾಸ್ ಅಂದರೆ ಯಾವ ಥರ ಪಾಸ್ ಆಗಬೇಕು ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳು ಇವಾಗ ಹೇಳ್ತಿಲ್ಲ, ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಆ ಬೇಸ್ ಮೇಲೆ ನೀವು ಕೂಡ ಪಾಸ್ ಆಗಬಹುದಾಗಿರುತ್ತೆ, ಯಾಕಂದ್ರೆ ಕೊನೆ ಎಕ್ಸಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಎಲ್ಲ ಫ್ರೀ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಈ ಮುಖಾಂತರ 100% ಆಗಿ ವಿದ್ಯಾರ್ಥಿಗಳು ಇದನ್ನು ಫಾಲೋ ಮಾಡಿದ್ರೆ ನೀವು ಕೂಡ ಪಾಸ್ ಆಗ್ತೀರಾ. ಸೊ ಏನಂದ್ರೆ ಏನನ್ನ ಓದಬೇಕು ಅಂತ ಪ್ರಶ್ನೆ ಬರುತ್ತೆ ಮೊದಲನೇದಾಗಿ. ಎಕ್ಸಾಮ್ ಅಂತ ಬಂದರೆ ಏನು ಓದಬೇಕು ಅಂತ. ಸೊ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಮೊದಲನೇದಾಗಿ ನೀವು ಎಕ್ಸಾಮ್ನಲ್ಲಿ ಎದುರಿಸಬೇಕಾಗಿರುವಂಥದ್ದು, ಬರೀಬೇಕಾಗಿರೋದು ಕ್ವಶನ್ ಪೇಪರ್ಗೆ ಆನ್ಸರ್ನ ಬರೀಬೇಕಿರುತ್ತೆ. ಆ ಕಾರಣಕ್ಕೆ ಕ್ವಶನ್ ಪೇಪರ್ಗೆ ನೀವು ಪ್ರಿಪೇರ್ ಆಗಬೇಕಿರುತ್ತೆ. ಸೊ ಕ್ವಶನ್ ಪೇಪರ್ನ ವಿದ್ಯಾರ್ಥಿಗಳು ಪ್ರಿಪೇರ್ ಆಗಬೇಕಾಗಿರುತ್ತೆ. ಕ್ವಶನ್ ಪೇಪರ್ ಯಾವ ಥರ ಪ್ರಿಪರೇಷನ್ ಮಾಡಿಸೋದು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ 5 ವರ್ಷದ ಕ್ವಶನ್ ಪೇಪರ್ಗಳು ಇರ್ತಾವಲ್ಲ, ಅದಕ್ಕೆ ನೀವು ಪ್ರಿಪರೇಷನ್ ಆಗಲೇಬೇಕಿರುತ್ತೆ ವಿದ್ಯಾರ್ಥಿಗಳು. ನೀವು ಪಾಸ್ ಆಗಬೇಕು, ಹೆಚ್ಚುವರಿ ಅಂಕ ಕೂಡ ಅದೇ ರೀತಿ ಗಳಿಸಬಹುದಾಗಿರುತ್ತೆ, 60+ ಮಾರ್ಕ್ಸ್ಗಳನ್ನು ಕೂಡ ತಗೋಬೋದಾಗಿರುತ್ತೆ. ಬಟ್ ಕ್ವಶನ್ ಪೇಪರ್ಗೆ ನೀವು ಪ್ರಿಪೇರ್ ಅಂತೂ ಆಗಬೇಕಾಗಿರುತ್ತೆ. ಮೊದಲನೇದೇನೆಂದರೆ ಕ್ವಶನ್ ಪೇಪರ್ಗಳೇ ನೀವು ಪ್ರಿಪೇರ್ ಆಗಬೇಕಿರುತ್ತೆ. ಮೆಜಾರಿಟಿ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ 5 ವರ್ಷದ ಕಳೆದ 5 ವರ್ಷಗಳ ಕ್ವಶನ್ ಪೇಪರ್ ಇರ್ತಾವಲ್ಲ, ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ಏನಿರುತ್ತಲ್ಲ ವಿದ್ಯಾರ್ಥಿಗಳಿಗೆ, ಆ ಪ್ರಕಾರದಲ್ಲೂ ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ಒಂದೊಂದು ಕ್ವಶನ್ ಪೇಪರ್ ಪ್ರಕಾರ ಸ್ಟಡಿ ಮಾಡಿ, ಅಂದರೆ ಅಷ್ಟೊಂದು ಪ್ರಿಪೇರ್ ಆಗಬೇಕು. ನಂತರ ಬ್ಲೂ ಪ್ರಿಂಟ್ ಅನ್ನು ಕೂಡ ಸ್ಟಡಿ ಮಾಡಿ ವಿದ್ಯಾರ್ಥಿಗಳು. ಬ್ಲೂ ಪ್ರಿಂಟ್ ಪ್ರಕಾರದಲ್ಲಿ ಇವಾಗ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇದೆ, ಯಾವ ಚಾಪ್ಟರ್ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ, ಜಾಸ್ತಿ ಮಾರ್ಕ್ಸ್ ಬರ್ತಿರುವಂಥ ಚಾಪ್ಟರ್ಸ್ ಯಾವುದು, ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬಿಡ್ತೀವಿ ಅಂತ ಕಡಿಮೆ ಮಾರ್ಕ್ಸ್ಗಳು ಬರ್ತಿದೆ, ಪರವಾಗಿಲ್ಲ ಇದನ್ನು ಬಿಟ್ಟರು ಕೂಡ ನಾನು ಚಾಯ್ಸಲ್ಲಿ ಅಟೆಂಡ್ ಮಾಡ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆಗಳು ಇರ್ತಾವಲ್ಲ, ಅಂಥ ಚಾಪ್ಟರ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಆ ಪ್ರಕಾರದಲ್ಲಿ ನಿಮಗೆ ಚಾಪ್ಟರ್ಸನ್ನು ಕೂಡ ನೀವು ತೆಗೆದಾಕ್ಬೋದಾಗಿರುತ್ತೆ. ಕೆಲವೊಂದು ಚಾಪ್ಟರ್ ನಿಮ್ಗೆ ಕಷ್ಟ ಆಗ್ತಿದೆ, ಅಥವಾ ಕೆಲವೊಂದು ಚಾಪ್ಟರ್ ಎಲ್ಲ ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಅಥವಾ ಟೈಮ್ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಆ ಚಾಪ್ಟರ್ ನೀವು ಬಿಡ್ಬೋದಾಗಿರುತ್ತೆ. ಹೆಚ್ಚುವರಿ ಮಾರ್ಕ್ಸ್ ಬರುವಂಥ ಚಾಪ್ಟರ್ಗಳನ್ನು ಚೂಸ್ ಮಾಡಿ ನೀವು ಐಡೆಂಟಿಫೈ ಮಾಡ್ಕೊಂಡು ಓದಬೇಕಾಗಿರುತ್ತೆ. ಸೊ ಇದು ಏನನ್ನ ಓದಬೇಕು ಅಂದರೆ ಈ ಪ್ರಕಾರದಲ್ಲಿ ಇದನ್ನು ಓದಬೇಕಿರುತ್ತೆ. ನಂತರದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆನ ಕೂಡ ಕೇಳ್ತೀರಿ, ಜನರಲ್ ಆಗಿ ಕಾಪಿ ಮಾಡ್ಬೋದು ಹಾಗೆ ಅಂತೆಲ್ಲ ಕೇಳ್ತೀರಿ. ಸೊ ಯಾವುದೇ ರೀತಿ ಕಾಪಿ ಮಾಡೋಕ್ಕೆ ಅವಕಾಶ ಅಂತೂ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ, ಆದರೆ ಅವಲಂಬನೆ ಆಗಿರುತ್ತೆ ನಿಮ್ಮ ಒಂದು ಪರೀಕ್ಷಾ ಕೇಂದ್ರದ ಮೇಲೆ. ಸೊ ಈಗಲೂ ಕೂಡ ಎಕ್ಸಾಮ್ 2 ಕೂಡ ನಾನು ಕೇಳಪಟ್ಟಿರೋ ಮಾಹಿತಿ ಪ್ರಕಾರ ಕೆಲವೊಂದು ಶಾಲೆಗಳಲ್ಲಿ ಕಾಪಿ ಆಗಿದ್ದಾವೆ ಅಂತಕ್ಕಂಥ ಮಾಹಿತಿಗಳು ಇದಾವೆ ಸದ್ಯಕ್ಕೆ. ಆದರೆ ಅಧಿಕೃತವಾಗಿ ಎಲ್ಲೂ ಕೂಡ ಅದು ಬಹಿರಂಗ ಕೂಡ ಆಗೋದಿಲ್ಲ. ಬಟ್ ಆದರೆ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಇರುತ್ತಂಥ ಮಾಹಿತಿ ಅಂದರೆ ನೀವು ಅದನ್ನು ನಂಬ್ಕೊಂಡು ಹೋಗಕ್ಕೆ ಹೋಗಬೇಡಿ. ನೀವು ಯಾರೋ ಕಾಪಿ ಕೊಡ್ತಾರೆ ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅನ್ಕೊಂಡು ಹೋಗಬೇಡಿ ನೀವು. ಬಟ್ ಎಲ್ಲ ಕಡೆ ಆಗಿಲ್ಲ ಸೆಕೆಂಡ್ ಎಕ್ಸಾಮ್ ಅಂದರೂ ಕೂಡ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಅದರ ಕಡೆನೇ ಬಿಟ್ಟಾಕ್ಬಿಡಿ ಗಮನ. ನೀವು ಓದಿ ಪರೀಕ್ಷೆನ ಬರೀತೀನಿ ಅಂತಂದ್ಬಿಟ್ಟೆ ಹೋಗಿರಿ. ನೀವು ಸುಮ್ಮನೆ ಅನ್ಕೊಂಡು ಹೋಗ್ತೀರಾ ಲಾಸ್ಟ್ ಎಕ್ಸಾಮ್ ಇರೋ ಆಮೇಲೆ ಮಿಸ್ ಆಗಿ ಸಮಸ್ಯೆ ಆದರೆ ನಿಮಗೆ ಒಂದು ವರ್ಷಗಟ್ಟಲೆ ಕಾಯಬೇಕಿರುತ್ತೆ. ಆ ಕಾರಣಕ್ಕೆ ಕಾಪಿ ಗಿಪ್ಪಿ ಅದನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಡಿ, ಪ್ರಿಪರೇಷನ್ ಅಂತೂ ಮಾಡಿ ನೀವು. ಸೊ ಏನೇನು ಓದಬೇಕು, ಕ್ವಶನ್ ಪೇಪರ್ನೆಲ್ಲ ಪ್ರಿಪೇರ್ ಆಗಿ, ನಂತರ ಬ್ಲೂ ಪ್ರಿಂಟ್ ಪ್ರಕಾರ ಸಿಲೆಬಸ್ನ ಓದಿ ವಿದ್ಯಾರ್ಥಿಗಳು. ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಚಾಪ್ಟರ್ಸ್ನ ಮತ್ತು ನಿಮ್ಮೊಂದು ಟೀಚರ್ಸ್ ಕೊಡ್ತಕ್ಕಂಥ ಒಂದು ನೋಟ್ಸ್ ಏನಿರ್ತಾವಲ್ಲ, ಕೊಟ್ಟಿರ್ತಕ್ಕಂಥ ನೋಟ್ಸ್ಗಳು ಅಥವಾ ಇಂಪಾರ್ಟೆಂಟ್ ಕ್ವಶನ್ ಅಂತಕ್ಕಂಥದ್ದು ಅದನ್ನು ಓದಿ. ಅಥವಾ ನಿಮಗೆ ಬೆಸ್ಟ್ ಅಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಇನ್ನೊಂದು ಡೌಟ್ ಇರುತ್ತೆ, ಏನು ಓದಬೇಕು ಅಂತ ಗೊತ್ತಾಯ್ತು, ಏನು ಮಾಡಬೇಕಂದ್ರೆ ನಿಮ್ಮ ಟೀಚರ್ಸ್ ಹತ್ರ ಈಗ ಆ ಸಬ್ಜೆಕ್ಟ್ ಇರ್ತಲ್ಲ, ಆ ಸಬ್ಜೆಕ್ಟ್ ಟೀಚರ್ ಹತ್ರ ಹೋಗ್ಬಿಡಿ ನೀವು. ನಾನು ಈ ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ, ಒಂದು ಸಬ್ಜೆಕ್ಟ್, 2 ಸಬ್ಜೆಕ್ಟ್, 3, 6 ಸಬ್ಜೆಕ್ಟ್ ಆರು ಫೇಲ್ ಆಗಿರೋ 6 ಸಬ್ಜೆಕ್ಟ್ ಟೀಚರ್ಸ್ ಹತ್ರ ಪರ್ಟಿಕ್ಯುಲರ್ ಹೋಗ್ಬಿಟ್ಟು ಅವ್ರ ಹತ್ರನೇ ಕೇಳಿ, ನಿಮ್ಮ ಸಬ್ಜೆಕ್ಟ್ ನಾನು ಪಾಸ್ ಆಗಬೇಕು, ಇವಾಗ ಏನು ಮಾಡಬೇಕು, ನಾನು ಇಷ್ಟು ಪಾಸ್ ಆಗಿದ್ದೀನಿ, ಸೊ ಈ ಸಬ್ಜೆಕ್ಟ್ ನಾನು ಪಾಸ್ ಆಗಬೇಕಿದೆ, ಲಾಸ್ಟ್ ಎಕ್ಸಾಮ್ ಇದೆ, ಇಂಪಾರ್ಟೆಂಟ್ ಆಗಿ ನನಗೆ ಏನೇನು ಓದಬೇಕಂತ ಹೇಳ್ಕೊಡಿ. ಮೀನ್ಸ್ ಕ್ವಶನ್ ಕೊಡಿ ಹಾಗೆ ಅಂತ ಕೇಳಬೇಡಿ. ಮೀನ್ಸ್ ಇವಾಗ ಯಾವುದನ್ನು ಓದ್ಕೊಂಡ್ರೆ ನಾನು ಪಾಸ್ ಆಗ್ತೀನಿ, ಮೀನ್ಸ್ ಇವಾಗ ಯಾವ ಚಾಪ್ಟರ್ನ ಓದ್ಬೋದು, ಯಾವ ಚಾಪ್ಟರ್ ಇಂಪಾರ್ಟೆಂಟ್
ಇರುತ್ತೆ, ಯಾವುದನ್ನ ಓದ್ಕೊಬೇಕು, ನನಗೆ ಅರ್ಥ ಆಗೋ ಥರ ಈಸಿ ಚಾಪ್ಟರ್ ಇನ್ನೊಂದು ಮತ್ತೊಂದು, ಅಥವಾ ನೀವು ಕೇಳಿ ಅವ್ರಿಗೆ ನಾನು ಈ ಥರ ಪಾಸ್ ಆಗಬೇಕಿದೆ ಎಕ್ಸಾಮ್ನಲ್ಲಿ ಏನನ್ನ ಓದ್ಕೊಳ್ಳಿ ಇಂಪಾರ್ಟೆಂಟ್ ಅಂತ ವಿದ್ಯಾರ್ಥಿಗಳು ನೀವು ಕೇಳ್ಕೊಬೇಕಾಗಿರುತ್ತೆ. ಮೀನ್ಸ್ ಟೀಚರ್ ಗೊತ್ತಿರ್ತಾರೋ, ಟೀಚ್ ಮಾಡಿರೋದ್ರಿಂದ ಕಳೆದ ವರ್ಷಗಳ ಆಧಾರದ ಮೇಲೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇರುತ್ತೆ ಎಕ್ಸಾಮ್ಗೆ, ವಿದ್ಯಾರ್ಥಿಗಳು ಯಾವುದನ್ನ ಪ್ರಿಪೇರ್ ಆಗ್ಬೋದು ಈಸಿಯಾಗಿ ಕಡಿಮೆ ಸಮಯದಲ್ಲಿ. ಸೊ ಮತ್ತೆ ಅವರು ಯಾವುದನ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ, ಬರೀಬೋದಾಗಿರುತ್ತೆ. ಸೊ ಆ ಚಾಪ್ಟರ್ಗಳಿಂದ ವಿದ್ಯಾರ್ಥಿಗಳಿಗೆ ಅವರು ಇನ್ಫಾರ್ಮೇಷನ್ ಕೊಡೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಟೀಚರ್ಸ್ ಹತ್ರ ಹೆಚ್ಚುವರಿ ಗೈಡೆನ್ಸ್ ನೀವು ತಗೋಬೋದಾಗಿರುತ್ತೆ ಪಾಸ್ ಆಗಲಿಕ್ಕೆ ಸಂಬಂಧಪಟ್ಟಂತೆ. ನಂತರದಲ್ಲಿ ಲಾಸ್ಟ್ ಕೊನೆಯ ಪರೀಕ್ಷೆ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಈ ರೀತಿ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಅಂಕಗಳನ್ನು ಕೂಡ ಗಳಿಸಬಹುದು, ಪಾಸ್ ಕೂಡ ಆಗಬಹುದಾಗಿರುತ್ತೆ. ಹೆಚ್ಚುವರಿ ಒಂದು ಗೈಡೆನ್ಸ್ ಬೇಕಂದ್ರೆ ನಿಮ್ಮೊಂದು ಟೀಚರ್ಸ್ ಕಾಂಟ್ಯಾಕ್ಟ್ ಮಾಡಲೇಬೇಕಿರುತ್ತೆ. ನೀವು ಸಂಕೋಚ ಪಟ್ಕೊಂಡು ನಾಚಿಕೆ ಪಟ್ಕೊಂಡು ಏನು ಅನ್ಕೋತಾರೆ ಟೀಚರ್ಸ್ ಮಾತಾಡಲ್ಲ ಬೇಡವಾ ಹಾಗೆಲ್ಲ ಅನ್ಕೊಂಡ್ರೆ ನೀವು ಕೂಡ ಏನೂ ಮಾಡ್ಲಿಕ್ಕಾಗಲ್ಲ. ಸೊ ಹೊರಗಡೆ ನಿಮಗೆ ಗೈಡೆನ್ಸ್ ಕೊಡೋರು ಯಾರು ಇಲ್ಲ ಅಂತಂದ್ರೆ ನೀವು ಕೂಡ ವಿದ್ಯಾರ್ಥಿಗಳೇ ಲಾಸ್ಟ್ ಎಕ್ಸಾಮ್ ಇರುತ್ತೆ. ಸೊ ಈ ಕಾರಣಕ್ಕೆ ಪ್ರಿಪ್ರೇಷನ್ ಅಂತೂ ಮಾಡಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೆಚ್ಚುವರಿ ಮಾಹಿತಿಗೆ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಂಡು ನಮ್ಮ ಜೊತೆ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ.